ಉದಯ ಉದಯ, ನೀನು ನನ್ನ ಮಗನಲ್ಲವೇ? ಯಾವ ಯಾವ ನಂಬಿಕೆ ಅಪ್ಪಾಜಿ, ಯಾವ ನಂಬಿಕೆ? ಇಷ್ಟು ದಿನ ವಿಜಯ ನನ್ನ ಮಗನಂತೆ ಹೇಳಿಕೊಂಡು ಅವನ ಕೈಯಿಂದ ಅವನ ತಂದೆಯನ್ನೇ ಕೊಲ್ಲಿಸಿದೆ. ಇನ್ನು ನನ್ನನ್ನು ಮಗನಂತೆ ಹೇಳಿಕೊಂಡು ಇನ್ಯಾರನ್ನು ಕೊಲ್ಲಲು ಸಂಚು ಕಾಯುತ್ತಿರುವುದು? ಇಲ್ಲ ವಿಜಯ, ನೀನು ದೈವ ಸಾಕ್ಷಿಯಾಗಿ ನನ್ನ ಮಗ ಈ ನನ್ನ ಶ್ರಮ ಏನಿದೆ ನಿನ್ನ ಅಭಿವೃದ್ಧಿಗಾಗಿ. ಬೇಡ ಬೇಡ ಅಪ್ಪಾಜಿ, ಬೇಡ. ಇವರಿಬ್ಬರ ಬಲಿದಾನದ ವೇದಿಕೆಯ ಮೇಲೆ ನೀವು ನಿರ್ಮಿಸಿರುವ ಈ ರಾಜ್ಯದ ರಾಜನಾಗಲು ನನಗಿಷ್ಟವಿಲ್ಲ. ರಾಜ್ಯದ ರಾಜನಾಗಲು ನನಗಿಷ್ಟವಿಲ್ಲ. ಕಡೆಯದಾಗಿ ಒಂದು ಮಾತನ್ನು ಹೇಳುತ್ತೀರಿ ಕೇಳಿ ಅಪ್ಪಾಜಿ. ಹೇಳಿ ಮಗನೇ, ಸುಳ್ಳು ಸತ್ಯದ ಮುಂದೆ ಎಂದಿಗೂ ಗೆಲ್ಲಲಾರದು. ಎಂದಿದ್ದರೂ ಸತ್ಯಕ್ಕೆ ಜಯ, ಧರ್ಮಕ್ಕೆ ವಿಜಯ. ಈ ನಿಮ್ಮ ರೋಷಾವೇಶ, ರಾಗದ್ವೇಷ ವಿನಾಶಕ್ಕೆ ನಾಂದಿಯಾಯಿತೆಂದು ಈಗಲಾದರೂ ಅರಿವಾಯಿತೆ ಅಪ್ಪಾಜಿ, ಈಗಲಾದರೂ ಅರಿವಾಯಿತು. ನನ್ನ ಹೃದಯ ಎಂದೆಂದಿಗೂ ಸತ್ಯ ಧರ್ಮದ ನೆಲೆಯಾಗಬೇಕು. ಅರಿಷಡ್ ವರ್ಗಗಳ ತವರು ಮನೆಯ ಅರ್ಥವಾಗುವ ಅಪ್ಪಾಜಿ. ಕೊನೆಯಲ್ಲಿ ಆ ಅರಿಷಡ್ ವರ್ಗಗಳೇ ನಮ್ಮನ್ನು ಅಹುರು ತೆಗೆದುಕೊಳ್ಳುವ ಆಯುಧಗಳು. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಅಪ್ಪಾಜಿ, ಕರ್ತವ್ಯದ ಸಾಲ ತೀರಿಸಲು ಧರ್ಮದ ಶೂಲ ಹಿಡಿದು ಹೋರಾಡಿ ಅವರಿಂದ ಅವನ ತಂದೆಯನ್ನೇ ಕೊಲ್ಲಿಸಿದೆ. ಇಂದು ನೀವು ನನ್ನ ಸ್ವಂತ ತಂದೆಯಾದರೂ ಚಿಂತೆ ಇಲ್ಲ. ನಿಮ್ಮನ್ನು ಕೊಂದ ಪಾಪಕ್ಕಾಗಿ ನಾನು ಸಾಯುತ್ತೇನೆ. ನನ್ನನ್ನು ಹಾವು ತಗೊಳ್ಳಿಕೋ. ಅಪ್ಪಾಜಿ ಉದಯ, ಅಪ್ಪಾಜಿ ಉದಯ, ಅಪ್ಪಾಜಿ ಉದಯ, ಉದಯ. ಓ ವಿಧಿ, ನನ್ನ ಸೇಡಿನ ವಿಷ ಜ್ವಾಲೆಯಲ್ಲಿ ಎಲ್ಲರನ್ನೂ ಆವಿತು ತೆಗೆದುಕೊಂಡಿಯಾ? ಬಾ ಬಾ, ನನ್ನ ಎದುರಿಗೆ ನಿಲ್ಲು. ನಿನ್ನನ್ನು ಪಂಚಭೂತಗಳಿಗೆ ಔತಾಣವಾಗಿ ಬಿಡುತ್ತೇನೆ. ಬಾ ಬಾ.